Morning friends, today 4th March 2026 Wednesday. This is at Namane Tota, Aluru Taluku, Parle Hubli, Hassan district. So today you can see here this is a perennial Turdal plant, Colombo pigeon, we call it as pigeon gram. Completely flowered now. We have just done the harvesting in December, January. Again it started flowering because it's a perennial plant. And the position of this perennial pigeon plant is coincidentally is adjacent to my guava plant. So there is a guava plant here, you can see. Okay, so there is a guava plant, and adjacent to that is our perennial Turdal plant. So this is a companion species plant for my fruit plant. So like this, this has been proved to us again by planting a dicotyledon companion plant adjacent to our main grid plant. A will help in growing the main grid plant, and also Turdal like Turdal kind of a perennial pigeon plant also gives us the fruits or the pods to eat. So this is how we have to integrate things to bring diversity in our farm. This is the cautious efforts we are doing at Namane Tota. Today, the early morning of 4th March, you can see a lot of mist, see so much of mist everywhere. In the month of March, in this part of Hassan Sakleshpur Road, our farm will present a view like this. ನಮಸ್ಕಾರ ಮಿತ್ರರೇ, 4ನೇ ಮಾರ್ಚ್ 2026 ಬುಧವಾರ ಮುಂಜಾನೆ ನಾವು ನಮ್ಮನೆ ತೋಟ ಆಲೂರು ತಾಲೂಕು ಪಾಳ್ಯ ಹೋಬಳಿ ಹಾಸನ ಜಿಲ್ಲೆಯಲ್ಲಿದ್ದೀವಿ. ನೀವಿಲ್ಲಿ ಗಮನಿಸ್ಬೋದು ಬಹುವಾರ್ಷಿಕ ತೊಗರಿ, ನಾವೇನು ಬಹುವಾರ್ಷಿಕ ತೊಗರಿ ಬೆಳಿತೀವಲ್ಲ ಆಲ್ರೆಡಿ ಮತ್ತೆ ಸಾಕಷ್ಟು ಹೂ ಬಿಡ್ತಾ ಇದೆ ನೋಡಿ. ಬಹುವಾರ್ಷಿಕ ತೊಗರಿ ಇದನ್ನು ನಾವು ಸಂಗಾತಿ ಗಿಡವಾಗಿ ನಮ್ಮ ಸೀಬೆ ಹಣ್ಣಿನ ಗಿಡ ಜೊತೆ ಹಾಕಿದ್ದೀವಿ. ನೀವು ಅಂತರ ಗಮನಿಸ್ಬೋದು. ನನ್ನ ಸೀಬೆ ಹಣ್ಣಿನ ಗಿಡ ಮತ್ತು ಬಹುವಾರ್ಷಿಕ ತೊಗರಿ ಗಿಡದ ನಡುವೆ ಅಂತರ 1 ಅಡಿ ಅಷ್ಟೇ ಇದೆ. ಅಷ್ಟರಲ್ಲೇ ನಮ್ಮ ಈ ಒಂದು ಸಂಗಾತಿ ಗಿಡ ಬೆಳೆದು ನಮ್ಮ ಸೀಬೆ ಗಿಡವನ್ನು ಕಾಪಾಡ್ತಾ ಇದೆ ಅಥವಾ ನೋಡ್ಕೋತಾ ಇದೆ. ಅದ್ರ ಜೊತೆಗೆ ತಾನು ಹೂವನ್ನು ಬಿಟ್ಟು ಹಣ್ಣನ್ನು ಕಾಯನ್ನು ತೊಗರಿ ಕಾಯನ್ನು ಕೊಡ್ತಾ ಇದೆ. ಇದು 2ನೇ ಫಸಲು. ಮೊನ್ನೆ ಡಿಸೆಂಬರ್ ಜನವರಿನಲ್ಲಿ 1 ಫಸಲು ಕೊಯ್ದಿದ್ವಿ. ನಾನು ಈ ಬ್ರ್ಯಾಂಚ್ನಷ್ಟೇ ಇದನ್ನು ಕತ್ತರಿಸಿರಲಿಲ್ಲ, ಹಾಗೆ ಬಿಟ್ಟಿದ್ವಿ. ಕೆಲವು ಕಡೆ ಕತ್ತರಿಸಿದ್ವಿ, ಕೆಲವು ಕಡೆ ಹಾಗೆ ಬಿಟ್ಟಿದ್ವಿ, ನೋಡೋಣ ಹೇಗಾಗುತ್ತೆ ಅಂತ. ಎಲ್ಲಿ ಕತ್ತರಿಸಲು ಅಲ್ಲಿ ಮತ್ತೆ ಅದು ಇನ್ನೊಂದು ಸಲ ಹೂ ಬಿಡ್ತಾ ಇರೋದನ್ನು ನೀವು ಇಲ್ಲಿ ಗಮನಿಸ್ಬೋದು. ಬಹುವಾರ್ಷಿಕ ತೊಗರಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಹೀಗೆ ನಾವು ಸಂಗಾತಿ ಗಿಡಗಳ ಜೋಡಣೆಯನ್ನು ಮಾಡೋದ್ರಿಂದ ನಮ್ಮ ಬೆಳೆ ಸಸ್ಯದ ಪಕ್ಕದಲ್ಲಿ ದ್ವಿದಳ ಧಾನ್ಯದ ಸಾರ್ವಜನಿಕ ಸ್ಥಿರೀಕರಣವನ್ನು ಪ್ರೋತ್ಸಾಹಿಸುವ ಒಂದು ಸಂಗಾತಿ ಸಸ್ಯವನ್ನು ಬೆಳೆಯೋದರಿಂದ ಈ ರೀತಿ ಮಹತ್ತರವಾದ ಬದಲಾವಣೆಗಳನ್ನು ಗಮನಿಸ್ಬೋದು. ಇಂದು ಮುಂಜಾನೆ 4ನೇ ಮಾರ್ಚ್ 2026 ಬುಧವಾರ ನೋಡಿ, ಇಲ್ಲಿ ಮಂಜು ಮುಸುಕಿರುವಂಥ ಸಮಯ. ಹಾಸನ ಸಕಲೇಶಪುರ ರಸ್ತೆಯ ಈ ಮಲೆನಾಡು ಭಾಗದ ಅಂಚಿನಲ್ಲಿರ್ತಕ್ಕಂಥ ನಮ್ಮ ತೋಟದಲ್ಲಿ ನೋಡಿ ಸಾಕಷ್ಟು ಮುಂಜಾನೆಯ ಮಂಜು ಎಲ್ಲ ಕಡೆ ಬೀಳ್ತಾ ಇದೆ. ಇದನ್ನು ನಾವು ಈ ಪ್ರಕೃತಿಯ ವಿಸ್ಮಯವನ್ನು ನಾವು ಹೀಗೆ ನೋಡಬೇಕು, ಆನಂದಿಸ್ತಾ ಇರಬೇಕು. ಇದು ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ನಮಗೆ ಸಿಗ್ತಕ್ಕಂಥ ಒಂದು ಸಂತೋಷ ಅಂತ ಹೇಳ್ತಾ ಇರ್ತೀನಿ. ನೋಡಿ, ಇದನ್ನೆಲ್ಲ ಗಮನಿಸ್ಬೋದು. ಇಲ್ಲಿ ನಮ್ಮ ತೋಟ, ನಮ್ಮ ನರ್ಸರಿ ನೋಡಿ, ನಮ್ಮ ನರ್ಸರಿ ರೆಡಿಯಾಗಿದೆ. ಇಲ್ಲಿ ಬೀಜಗಳನ್ನು ಸಹ ಬಿತ್ತನೆ ಮಾಡಾಗಿದೆ. ಇನ್ನು ಮುಂದೆ ಇದಕ್ಕೆ ಇನ್ನೂ ಸಾಕಷ್ಟು ನರ್ಸರಿ ಗಿಡಗಳನ್ನು ಬೀಜಗಳನ್ನು ತಂದು ನಮ್ಮ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ನರ್ಸರಿ ಗಿಡಗಳನ್ನು ನಾವು ಇಲ್ಲೇ ಬೆಳೆಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಯೋಗ ಇಲ್ಲಿ ನಡೀತಾ ಇದೆ ಈ ವರ್ಷ. ಇದರ ಬೆಳವಣಿಗೆನ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ನಿರಂತರವಾಗಿ ಜೋಡಿಸ್ಕೊಂಡಿರಿ. ನಿಮ್ಮ HR ಮಂಜುನಾಥ್.